ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೇನೆ, ಆ ಥರದ ಸಿಸ್ಟಮ್ ಇದು ಮಾಡಬಹುದಾ ಮೇಡಮ್? ಏನಂತ? ಸಂಡೂರು ಕ್ಷೇತ್ರಕ್ಕೆ ನಾವು ಒಂದು ಸ್ವಲ್ಪ ಲೇಟಾಗಿ ಹಾಕೋಣ, ಚನ್ನಪಟ್ಟಣಕ್ಕೆ ಲೇಟಾಗಿ ಹಾಕೋಣ, ಹಂಗೆ ಮಾಡೋದಕ್ಕೆ ಅವಕಾಶ ಇದೆಯಾ? ಸಾಧ್ಯನೇ ಇಲ್ಲ, ಒಂದು ಸಲ ಅಂದರೆ ಒಂದೇ ಸಲ. ಒಂದು ಬಟನ್ ಒತ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ಹೋಗ್ಬಿಡುತ್ತೆ. ಈಗ ನಾವೇ ಹಾಗೆ ಹೇಳ್ತೀವಿ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾರು ನಮಗಾಗದಂಥವ್ರು ನಮ್ಮ ಕ್ಷೇತ್ರದಲ್ಲಿ ಬೇರೆ ಪಕ್ಷಕ್ಕೆ ಕೆಲಸ ಮಾಡಿದಂಥವ್ರು ಫಲಾನುಭವಿಗಳಿರ್ತಾರೆ. ಈಗ ನಾನೇ ಇಲಾಖೆ ಮಂತ್ರಿ, ನನಗೆ ಎಲ್ಲ ಗೊತ್ತಿರುತ್ತೆ, ಇವ್ರು ನಮ್ಗೆ ಮಾಡಿಲ್ಲ, ಇವ್ರು ಮಾಡಿಲ್ಲ. ಹಾಗಾದರೆ ಅದರಲ್ಲಿ ಏನಾದರೂ ಸಾಫ್ಟ್ವೇರ್ನಲ್ಲಿ ನಮಗೆ ಹೆಚ್ಚು ಕಡಿಮೆ ಮಾಡಬೇಕಾಗಿದ್ರೆ ನಾವೆಲ್ಲ ಡಿಲೀಟ್ ಆರಾಮಾಗಿ ಮಾಡ್ಕೊಳ್ಬೋದು. ಒಂದು ಉದಾಹರಣೆ ಅಂತ ನಿಮಗೆ ಹೇಳ್ತೆ, ಆರಾಮಾಗಿ ಡಿಲೀಟ್ ಮಾಡ್ಬೋದು, ಆರಾಮಾಗಿ ಅವ್ರಿಗೆ 4 ತಿಂಗಳ ಬಿಟ್ಟು ಹಾಕ್ಬೋದು, ಆರಾಮಾಗಿ ಅವ್ರನ್ನ ಕಾಡಿಸ್ಬೇಕು ಅಂತ ನಾವು ಹೋಗ್ಬೋದು. ಹಾಗೇನು ಮಾಡಲಿಕ್ಕೆ ಬರೋದಿಲ್ಲ. ಇದು ಪಕ್ಷಾತೀತವಾಗಿ ನಿಸ್ವಾರ್ಥತೆಯಿಂದ ಮಹಿಳೆಯ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಮಾಡಿರುವಂಥದ್ದು. 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆಗಿದೆ. ಆದರೆ ಇಲೆಕ್ಷನ್ಗೋಸ್ಕರನೇ, ಇಲೆಕ್ಷನ್ ಗೆಲ್ಲಬೇಕಂತಲೇ ಏನು ಹಾಕಿದ್ದಲ್ಲ.